ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನು ಶೆಟ್ಟಿ. ನಾನು ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇಂದಿನ ವಿಡಿಯೋದಲ್ಲಿ ಇಪಿಎನ್ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಲ್ವಾ? ಹಾಗಾದರೆ ಈ ವಿಡಿಯೋದಲ್ಲಿ ಇಪಿಎನ್ನೇ ಯಾಕೆ ಬಳಸಬೇಕು ಹಾಗೂ ಅದರ ಉಪಯೋಗಗಳನ್ನು ತಿಳಿಯೋಣ. ಬೇರುಹುಳು ನಮ್ಮ ರೈತರಿಗೆ ಈ ಮಣ್ಣಿನ ಕೀಟಗಳು ದೊಡ್ಡ ತಲೆನೋವೆ ಎನ್ನಬಹುದು. ಏನಂತೀರಾ? ಹಾಗಾದರೆ ಈ ಸಮಸ್ಯೆಗೆ ನಮ್ಮ ತರ ಹೊಸ ಪರಿಹಾರ ಕ್ರಿಯಾಜಿನ್ ಇಪಿಎನ್ ರೂಪದಲ್ಲಿದೆ. ಈ ಕ್ಲೋರೋಪೈರಿಫಾಸ್ ಮತ್ತು ಫುರ್ಡಾನ್ ಅಂತ ರಾಸಾಯನಿಕ ಕೀಟನಾಶಕಗಳನ್ನು ನೀವು ಬಳಸುತ್ತಿದ್ದೀರಾ? ಹಾಗಾದರೆ ನಿಮ್ಮ ಮಣ್ಣನ್ನು ನೀವೇ ಕೊಲ್ಲುತ್ತಿದ್ದೀರಾ? ಹೌದು, ಅದು ವೇಗವಾಗಿ ಪರಿಣಾಮ ತೋರಿದರೂ ಅದು ಕೀಟ ನಿರೋಧಕತೆಯನ್ನು ಸೃಷ್ಟಿಸುತ್ತದೆ. ಇದರಿಂದ ನಿಮ್ಮ ಗಿಡಗಳಿಗೆ ಅಥವಾ ನಿಮ್ಮ ಸಸ್ಯಗಳಿಗೆ ಕೀಟಗಳ ಆಕ್ರಮಣ ಹೆಚ್ಚಾಗುತ್ತದೆ. ಆದರೆ ಇದಕ್ಕೆ ಪರಿಹಾರವೇನು? ಇದಕ್ಕೆ ಪರಿಹಾರ ಕ್ರಿಯಾಜಿನ್ ಇಪಿಎನ್ ಒಂದು ಉತ್ತಮ ಮಾರ್ಗವಾಗಿದೆ. ಎಂಡೋಮೋಪಾಥೋಜೆನಿಕ್ ನೆಮಟೋಡ್ಗಳನ್ನು ಒಳಗೊಂಡಿರುವ ಈ ಕ್ರಿಯಾಜಿನ್ ಇಪಿಎನ್ ಕೇವಲ ಪರಿಹಾರವಲ್ಲ, ಇದು ಒಂದು ಕೀಟ ನಿರ್ವಹಣೆಯಲ್ಲಿ ಅತಿ ಮುಖ್ಯವಾಗಿದೆ. ನಮ್ಮ ರೈತರು ಕ್ರಿಯಾಜಿನ್ ಇಪಿಎನ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳಬೇಕು? ಅದನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಕ್ರಿಯಾಜಿನ್ ಇಪಿಎನ್ ಅತಿ ವೇಗವಾಗಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿದೆ. ಇದು 48 ಗಂಟೆಗಳಲ್ಲಿ ಕೀಟಗಳನ್ನು ಗುರಿಯಿಟ್ಟು ನಾಶ ಮಾಡುತ್ತದೆ ಹಾಗೂ ಬೆಳೆಗಳಿಗೆ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಮುಂದೆ ನೋಡುವುದಾದರೆ ಇದು ಕೀಟಗಳನ್ನು ನಿರ್ಮೂಲನೆ ಮಾಡುವುದು ಮಾತ್ರವಲ್ಲ, ಕ್ರಿಯಾಜಿನ್ ಇಪಿಎನ್ ರೈತರಿಗೆ ಉತ್ತಮ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಫಸಲುಗಳನ್ನು ಕೊಡುವುದು ಖಚಿತ. ಮತ್ತು ಇಲ್ಲಿ ಕ್ರಿಯಾಜಿನ್ ಇಪಿಎನ್ ಒಂದು ಸ್ಟಾರ್ ಎನ್ನಬಹುದು. ಇದು ಪರಿಸರ ಸ್ನೇಹಿ ಹಾಗೂ ನಿರ್ವಹಿಸಲು ಸುರಕ್ಷಿತವಾಗಿದೆ. ಹಾನಿಕಾರಕ ರಾಸಾಯನಿಕಗಳಿಗೆ ವಿದಾಯ ಹೇಳಿ ಹಾಗೂ ಆರೋಗ್ಯಕರ ಕೃಷಿ ಪರಿಸರಕ್ಕೆ ಹಲೋ ಹೇಳಿ. ಅಷ್ಟೇ ಅಲ್ಲದೆ ಕೀಟಗಳಲ್ಲಿ ಪ್ರತಿರೋಧದ ಬೆಳವಣಿಗೆಗೆ ಕಾರಣವಾಗುವ ರಾಸಾಯನಿಕ ಕೀಟನಾಶಕಗಳಿಗಿಂತ ಭಿನ್ನವಾಗಿ ಕ್ರಿಯಾಜಿನ್ ಇಪಿಎನ್ ಪ್ರತಿರೋಧದ ಅಪಾಯವಿಲ್ಲದೆ ಸಮರ್ಥನೀಯ ಪರಿಹಾರವನ್ನು ನೀಡುತ್ತದೆ. ಇದಲ್ಲದೆ ಎರೆಹುಳುಗಳು ಹಾಗೂ ನೈಸರ್ಗಿಕ ಶತ್ರುಗಳಂತಹ ಪ್ರಯೋಜನಕಾರಿ ಜೀವಿಗಳಿಗೆ ಹಾನಿಯಾಗದಂತೆ ಕ್ರಿಯಾಜಿನ್ ಇಪಿಎನ್ ಕೀಟಗಳನ್ನು ಗುರಿಯಿಟ್ಟು ನಾಶ ಮಾಡುತ್ತದೆ. ಈಗ ಎಲ್ಲರಿಗೂ ಮೂಡುವ ಪ್ರಶ್ನೆ, ಈ ಇಪಿಎನ್ ಅನ್ನು ಹೇಗೆ ಉಪಯೋಗಿಸೋದು? ಅದಕ್ಕಾಗಿ ನಮ್ಮ ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಿ.